ಹಲೋ ನಮಸ್ಕಾರ. ನಾನು ಕೊಪ್ಪಳಿಂದ ಶರಣಪ್ಪ ಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಈಗ ಬಿರು ಬೇಸಿಗೆ ಸಂದರ್ಭದಲ್ಲಿ ಕುಡಿಯುವ ನೀರಿಗಾಗಿ ಜನ ಹಾಹಾಕಾರ ಇದೆ. ನದಿ ಮತ್ತು ಬೇರೆ ಮೂಲಗಳಿಂದ ಬರುವಂಥ ಜಲಮೂಲಗಳು ಈಗ ಕುಡಿಯಲು ಅಯೋಗ್ಯವಾಗಿರುವಂಥದ್ದೇ ನೀರು ಹೆಚ್ಚಿದೆ. ಅಂದರೆ ಕುಡಿಯಲು ಶುದ್ಧೀಕರಣ ಮಾಡಬೇಕಾಗಿದ್ದು ತೀರಾ ಅವಶ್ಯಕತೆ. ಆದರೆ ಗ್ರಾಮದಲ್ಲಿರುವಂಥ ಶುದ್ಧೀಕರಣ ಘಟಕವನ್ನು ಸಣ್ಣ ಪುಟ್ಟ ರಿಪೇರಿ ಮಾಡಲು ಸಹ ಗ್ರಾಮ ಪಂಚಾಯತಿ ನಿರ್ಲಕ್ಷ್ಯ ವಹಿಸಿದ ಕಾರಣಕ್ಕಾಗಿ ಇಲ್ಲಿ ಶುದ್ಧೀಕರಣ ಘಟಕ ಕಳೆದ 1 ತಿಂಗಳಿಂದಲೂ ಬಂದಾಗಿತ್ತು. ಈ ಕುರಿತು ನ್ಯೂಸ್ 18ನಲ್ಲಿ ಒಂದು ವರದಿ ಪ್ರಸಾರವಾಯಿತು. ಪ್ರಸಾರವಾದ ತಕ್ಷಣವೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಗ್ರಾಮಕ್ಕೆ ಹೋಗಿ ಆ ಶುದ್ಧೀಕರಣ ಘಟಕವನ್ನು ರಿಪೇರಿ ಮಾಡಿರುವಂಥ ಘಟನೆ ನಡೆದಿದೆ. ಈ ಕಾರಣಕ್ಕಾಗಿ ಗ್ರಾಮಸ್ಥರು ನ್ಯೂಸ್ 18ಗೆ ಧನ್ಯವಾದವನ್ನು ಹೇಳಿದ್ದಾರೆ. ಕೊಕ್ಕನೂರು ತಾಲೂಕಿನ ಬನ್ನಿಕೊಪ್ಪ ಎನ್ನುವಂಥ ಗ್ರಾಮ, ಇದು ಸರಿಸುಮಾರು ಒಂದು 4,000 ಜನಸಂಖ್ಯೆ ಹೊಂದಿರುವಂಥ ಗ್ರಾಮ. ಈ ಗ್ರಾಮಕ್ಕೆ ಈಗಾಗಲೇ ಕಳೆದ 10-15 ವರ್ಷದಿಂದ ತುಂಗಭದ್ರಾ ನದಿಯಿಂದ ರಾಜೀವ್ ಗಾಂಧಿ ಸಬ್ಮಿಷನ್ನಲ್ಲಿ ಒಂದು ಕುಡಿಯುವ ನೀರಿನ ಯೋಜನೆ ಇದೆ. ಅದರ ಜೊತೆಗೆ ಕೃಷ್ಣ ನದಿಯಿಂದಲೂ ಸಹ ಇಲ್ಲಿ ನೀರನ್ನು ನೀಡುವಂಥ ಯೋಜನೆ ಇದೆ. ಆದರೆ ಎರಡೂ ಯೋಜನೆಗಳಿಗೆ ಇದು ಟೇಲೆಂಡ್. ಆದರೂ ಸಹ ಇಲ್ಲಿ ಈ ಭಾಗದಲ್ಲಿ ಹೆಚ್ಚು ಕಡಿಮೆ 10 ಎಕರೆ ಇವರು ನೀರನ್ನು ಇಲ್ಲಿ ಕೆರೆಯ ಮೂಲದಿಂದಲೇ ನೀರನ್ನು ಕುಡಿತಾ ಇದ್ದರು. ಆದರೆ ಇತ್ತೀಚಿನ ದಿನಗಳ ಕೆರೆ ಮೂಲದಿಂದ ಬಿಟ್ಟು ಈಗ ಬಂದಿರುವಂಥ ತುಂಗಭದ್ರಾ ಮತ್ತು ಇವುಗಳನ್ನು ಶುದ್ಧೀಕರಣ ಮಾಡಿ ಕುಡಿಯುವಂಥ ವ್ಯವಸ್ಥೆ ಇತ್ತು. ಆದರೆ ಕಳೆದ ವರ್ಷ ಬನ್ನಿಕೊಪ್ಪದಲ್ಲಿರುವಂಥ ಒಂದು ಕೆರೆಗೆ ಒಬ್ಬ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡು ಆ ನಂತರ ಅದಕ್ಕೆ ಮಳೆಗಾಲದಲ್ಲಿ ನೀರು ತುಂಬಿಸಲಿಲ್ಲ ಮತ್ತು ಗಿಡಗಂಟೆಗಳಿಂದ ಆ ನೀರು ಕೊಳಚೆಯಾಗಿದೆ. ಈ ಕಾರಣಕ್ಕಾಗಿ ಆ ಗ್ರಾಮಸ್ಥರು ನೀರನ್ನು ಕುಡಿತಾ ಇಲ್ಲ. ಮತ್ತು ಇದೇ ವೇಳೆ ಇಲ್ಲಿ ಕೆಲವು ಜನ ಇಲ್ಲಿ ಶುದ್ಧೀಕರಣ ಘಟಕ ಕಳೆದ 1 ತಿಂಗಳಿಂದ ಬಂದಾಗಿರುವಂಥ ಕಾರಣಕ್ಕಾಗಿ ಅವರು ದೂರದ ಪ್ರದೇಶಕ್ಕೆ ಅಂದರೆ ಕವಲೂರು, ಇಟಗಿ ಮತ್ತು ಹಳ್ಳಿಗುಡಿ ಈ ರೀತಿ ಪ್ರದೇಶಗಳಿಗೆ ಹೋಗಿ ನೀರನ್ನು ತರುವಂಥ ವ್ಯವಸ್ಥೆ ಇತ್ತು. ಅದರಲ್ಲೂ ವೃದ್ಧರು, ಮಕ್ಕಳು ಮತ್ತು ಮಹಿಳೆಯರು ಕುಡಿಯುವ ನೀರಿಗಾಗಿ ದಿನಕ್ಕೆ 1 ಅಥವಾ 2 ಕೊಡಕ್ಕಾಗಿ ನಿತ್ಯ ಅಲಿದಾಡಬೇಕಾಗಿತ್ತು. ಬಿರು ಬೇಸಿಗೆ ಸಂದರ್ಭದಲ್ಲಿ ಅವರು ದೂರದ ಪ್ರದೇಶಕ್ಕೆ ಹೋಗಿ ನೀರು ತರುವಂಥ ಸಂಕಷ್ಟ ಎದುರಿಸ್ತಾ ಇದ್ರು. ನಾವು 2 ಕಿಲೋಮೀಟ್ರ್ ಆಕತ್ತಾನ ನಡೆದು ಬರ್ತೀವಿ ರೀ. ನಡೆದು ಬಂದು ನೀರು ತುಂಬ್ಕೊಂಡು ಹೋಗ್ತೀವಿ. ನಮ್ಗೆ ನೀರಿನ ಸಮಸ್ಯೆ ಐತೆ ಏನ್ರಿ. ಈಗ ನಾವು ಫಿಲ್ಟ್ರ್ ನೀರು ಅದು ಕೆಟ್ಟು ಹೋಗ್ಬಿಡತ್ತೆ. ಆ ತೊದರೆಲ್ಲ ಒಂದೇ ತೊದರಿ ಕೆಟ್ಟತ್ತೆ ಈಗ ಅದು. ಮತ್ತು ನಾವು ಇಲ್ಲಿಗೆ ಬರೋಕೆ ಬೇಕಲ್ರಿ ಸರ್. ಅಲ್ಲಿ ಫಿಲ್ಟ್ರ್ ನೀರಿದೆ, ಕೆಟ್ಟು 1 ವಾರ 15 ದಿನ ಆಯಿತು. ಅದು ಇನ್ನೂ ರೆಡಿ ಆಗ್ತಾ ಇಲ್ಲ. ಹಂಗಾಗಿ ಇಲ್ಲಿ ಬರ್ತಿದೆ. ಊರಲ್ಲಿ ಕೆರೆ ಇದೆ, ಅದು ಎಲ್ಲ ಗಲೀಜಾಗಿದೆ. ಅದು ಹೋದ ವರ್ಷ ತೀರ್ಕೊಂಡಿದ್ರು. ಹಂಗಾಗಿ ನೀರು ಕುಡಿಯೋದು ಕೆರೆ ಒಳಗೆ ಬಿದ್ದು ತೀರ್ಕೊಂಡಿದ್ರು. ಕಾಲ್ ಜಾರಿ ಬಿದ್ದು ತೀರ್ಕೊಂಡಿದ್ರು. ಆನಂತರ ಅವೆಲ್ಲ ಕಂಟಿ ಅವೆಲ್ಲ ಸಿಕ್ಕಾಪಟ್ಟೆ ಬೈದಿದೆ. ತೀರ್ಕೊಂಡಿದ್ದಕ್ಕೆ ಕುಡಿಯೋ ನೀರು ನಾಯಿಗಳು ಸತ್ತು ಅದ್ರ ಸಂಬಂಧನೂ ಬಿಟ್ಟಿದೆ. ಕುಡಿಯೋದು ಬಿಟ್ಟು ಈ ಖಾಲಿ ಆಗಿದಲ್ಲ ನೀರು ಆ ಕೆರೆಯಲ್ಲಿ. ಇವಾಗ ಇನ್ನೂ ಸ್ವಲ್ಪ ಇದೆ. ಹೊಲಸು ನೀರೆಲ್ಲ ಗಲೀಜಾಗಿದೆ ಸಿಕ್ಕಾಪಟ್ಟೆ. ಅದನ್ನ ನೀರು ಹೊರಗಡೆ ಡಂಪ್ ಮಾಡಿ ವಾಪಸ್ ಹೊಸ ನೀರು ಬರುತ್ತೆ. ಕಂಟಿ ಎಲ್ಲ ಕಡಿಸಿದ್ರೆ ಚೆನ್ನಾಗಾಗುತ್ತೆ. ಅದನ್ನ ಗ್ರಾಮ ಪಂಚಾಯತಿಯವರು ಮೇನ್ ಮಾಡಲೇಬೇಕು. ಈಗ ಆರ್ ಒ ಪ್ಲಾಂಟ್ ಇಲ್ವಾ ನಿಮ್ಮೂರಲ್ಲಿ? ಆರ್ ಒ ಪ್ಲಾಂಟ್ ಇದೆ ಸರ್, ಇದೆ. ಅದು ಕೆಟ್ಟು 15 ದಿನ ಆಯಿತು. ಇನ್ನೂ ರಿಪೇರಿ ಆಗಿಲ್ಲ. ಹಂಗಾಗಿ ಇಲ್ಲೆಲ್ಲ 2-3 ಕಿಲೋಮೀಟರ್ ದೂರ ಬರ್ತಾ ಇದ್ದೇವೆ. ಭಾಳ ನಿಮ್ಗೆ ತ್ರಾಸ ಅನ್ಸಲ್ಲ ಈ ಬಿಸಿಲೊಳಗೆ? ಇಷ್ಟಪಟ್ಟು ಸರ್, ನಾವು ಬೈಕ್ ಇದೆ ಬರ್ತೀವಿ. ಇವರು ಯಜಮಾನ್ರಿ ಸೈಕಲ್ ತಗೊಂಡ್ಬರ್ತಿದ್ದಾರೆ. ಒಬ್ಬೊಬ್ಬರು ಒತ್ತ ಬಂಡಿ ತರ್ತಾರೆ. ಈ ಲೇಡೀಸ್ ಸಹಿತ ಬರ್ತಾರೆ 2-3 ಕಿಲೋಮೀಟರ್ ದೂರ. ಏನು ಹಿಂಗೆ ಆದರೆ ಹೆಂಗೆ ಮಾಡೋಕೆ? ಯಾವ ಊರು ಸರ್ ಇದು? ಇದು ಬನ್ನಿಕೊಪ್ಪ ಸರ್, ತಾಲೂಕು ಕುಕ್ನೂರು, ಜಿಲ್ಲಾ ಕೊಪ್ಪಳ. ನಿಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು ರಾಯರೆಡ್ಡಿ ಅವರು ಸರ್. ಈ ಕುರಿತು ಸಾಕಷ್ಟು ಬೇರೆ ಕೇವಲ ಒಂದು ಗ್ರಾಮ ಪಂಚಾಯಿತಿಯಿಂದ 1-1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಆಗಬೇಕಾಗಿದ್ದು ಆಗದೇ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಅನುದಾನ 15 ಫೈನಾನ್ಸಿನ ಅನುದಾನ ಕೊರತೆ ಇದೆ. ಜೊತೆಗೆ ಇದನ್ನು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಯೋಜನೆ ಅಧಿಕಾರಿಗಳಿಗೆ ತಿಳಿಸಿ ರಿಪೇರಿ ಮಾಡಿಸ್ತೀವಿ ಅಂತ ವಾದವನ್ನು ಗ್ರಾಮ ಪಂಚಾಯತರು ಮಾಡ್ತಾಯಿದ್ರು. ಯಾವಾಗ ನ್ಯೂಸ್ 18ನ ವರದಿ ಬಂದ ತಕ್ಷಣವೇ ಕೊಕ್ಕನೂರು ತಾಲೂಕು ಪಂಚಾಯತಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸ್ಥಳಕ್ಕೆ ಭೇಟರು ಮತ್ತು ಗ್ರಾಮೀಣ ಕುಡಿಯುವ ನೀರಿನ ಅಧಿಕಾರಿಗೂ ಭೇಟಿ ಕೊಟ್ಟು ಅದನ್ನು ತಕ್ಷಣ ರಿಪೇರಿ ಮಾಡಿ ಸಂಜೆ ವೇಳೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದರು. ಈ ಕಾರಣಕ್ಕಾಗಿ ಇಲ್ಲಿಯ ಗ್ರಾಮಸ್ಥರು ನ್ಯೂಸ್ 18ಗೆ ಧನ್ಯವಾದ ಹೇಳ್ತಾರೆ. ನ್ಯೂಸ್ 18ನಾಗ ವರದಿ ನೋಡಿದರೆ ಆವಾಗ ತಕ್ಷಣ ಅಧಿಕಾರಿಗಳು ಬಂದು ವಿಸಿಟ್ ಮಾಡಿ ಎಲ್ಲ ರೆಡಿ ಮಾಡಿ ಬರ್ತಾರಂತ ರೆಡಿ ಮಾಡಕತ್ತಿದ್ದಾರೆ. ಅವಶ್ಯ ಐತಿ. ಯಾವಾಗಲಿಂದ ಇತ್ತು ಇಲ್ಲಿ ಬೇಕಾಗಿತ್ತು ಇದಕ್ಕೆ ನೀರು? ಇದು ಒಂದು 15 ದಿನ ಆಯ್ತು ಇದು ನೀರಿದ್ದಿಲ್ಲ. ಅಂದರೆ 24 ಗಂಟೆನ ಚಾಲು ಮಾಡ್ತಾರೆ.
ಬೆಳಗ್ಗೆ ನಾ ಮಾತಾಡಿದೆ ತಮ್ಮ ನ್ಯೂಸಲ್ಲಿ ಆನ್ಲೈನಲ್ಲಿ. ನಾವು ಇದೇ ಪ್ರಕ್ರಿಯೆಯಲ್ಲೇ ಇದ್ದೀವಿ. ಆ್ಯಕ್ಚುಲಿ ನಾವು ಒಂದು ವಾರದಿಂದ ಇದನ್ನು ತೊಗೊಂಡು ಅವ್ರಿಗೆ ನಾವು ಹೇಳಿದ್ದೀವಿ, ಯಾಕಂದರೆ ಇದು 1 ಲಕ್ಷ ಮೇಲಿದೆ, ಅದಕ್ಕೆ ನೀವು ಮಾಡಬೇಕಂತ ದಯವಿಟ್ಟು. ಸೊ ಅದನ್ನು ತೊಗೊಂಡವರು ನಾವು ಮಾಡ್ತೀವಿ ಅಂತ ಹೇಳಿದರು. ಸೊ ಹೇಳಿದಂತೆ ನಾನು ಮಧ್ಯಾಹ್ನ ಇವತ್ತು ಸ್ಪಾಟಿಗೆ ಬಂದೆ. ಅವ್ರು ಇವತ್ತು ಮಾಡ್ತಾ ಇದ್ದಾರೆ. 4 ಗಂಟೆಗೆ ಅದು ನೀರು ಅವ್ರು ಕೊಡ್ತೇನೆ ಅಂತ ಹೇಳಿದ್ದಾರೆ. ಅಂದರೆ ನೀರು ಕೊಡ್ತಾರೆ ಸರ್? ಈಗ ನೀರು ಕೊಡ್ತಾರೆ. ಇದರಿಂದ ನಿಮ್ಗೆ ನೀರು ಬರುತ್ತೆ ಆರೋ ಪ್ಲಾಂಟ್ ಇತ್ತು. ಏನು ಸ್ವಲ್ಪ ನೋಡ್ಬೋದಾಗಿತ್ತು ಅಧಿಕಾರಿಗಳ ಮೇಲೆ, ಯಾಕಂದ್ರೆ 1 ತಿಂಗಳಾಯಿತು ಅಂತಾರೆ ಇಲ್ಲಿ. ಹೌದು, ಅದನ್ನು ನಾನು ಏನು ಹೇಳ್ತಾ ಇರೋದಂದರೆ 1 ಲಕ್ಷ ರೂಪಾಯಿ ಮೇಲೆ ಹೋದಾಗ ಪಂಚಾಯತ್ ನಮಗೆ ಮಾಡ್ಸೋಕ್ಕಾಗಲಿಲ್ಲ. ಸೊ ಇವ್ರು ಪ್ರಪೋಸಲ್ ಕೊಟ್ಟಾಗ ಇವರು ಮೇಲ್ ಪ್ರಪೋಸಲ್ ಕೊಟ್ಟು ಹಣ ತರಿಸ್ಕೋಬೇಕು. ಸೊ ಆ ಪ್ರಕ್ರಿಯೆಯಲ್ಲಿ ಒಂದು ತಿಂಗಳಾಗಿದೆ. ಬಟ್ ಇನ್ನೂ ಆ್ಯಕ್ಚುಲಿ AGM ಆಗಿಲ್ಲ. ಬಟ್ ನಾವು ಇದು ಭಾಳ ಡಿಲೇ ಆಗಬಾರ್ದು ಅಂತೇಳಿ ಅವರು ಇಮಿಡಿಯೇಟ್ಲಿ ಕ್ರಮ ತಗೊಂಡಿದ್ದಾರೆ. ಒಂದು ಕಡೆ ಏನು ಸಣ್ಣ ಪುಟ್ಟ ಕೆಲಸಕ್ಕೂ ಸಹ ಇಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯತೆ ಎದ್ದು ಕಾಣ್ತಾ ಇದೆ. ಇಂಥ ದಿನಗಳಲ್ಲಿ ಹೆಚ್ಚು ಕೆಲಸ ಮಾಡಬೇಕಾಗಿದ್ದು ಸ್ಥಳೀಯ ಸಂಸ್ಥೆಗಳ ಕರ್ತವ್ಯ ಅನ್ನೋದು ಎಲ್ಲರೂ ಶರಣಪಾತ್ರಕ್ಕೂ ನೀವು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.